ಮನದ ಕತ್ತಲು ಅಳಿಸೋಕೆ ಮನೆ ಮನೆಗೆ ಬರ್ತಿವೆ 9 ಶಕ್ತಿ ದೇವತೆಗಳ ಭಕ್ತಿ ಪ್ರಧಾನ ಕಥೆಗಳು. ಜಗವ ಕಾಯೋ ತಾಯಿಯ ಹಬ್ಬದ ಸಡಗರಕ್ಕೆ ನವಶಕ್ತಿ ನವರಾತ್ರಿ. ಅಷ್ಟಲಕ್ಷ್ಮಿ ಸ್ತೋತ್ರದಲ್ಲಿ 3 ಸಾಲನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮಿ ಸದಪಾಲಯ ಮಾಂ, ಅಂದರೆ ವಿಷ್ಣುವಿನ ಪ್ರಿಯೆ ಮತ್ತು ಧನಲಕ್ಷ್ಮೀ ದೇವಿಯೇ ನಮ್ಮನ್ನು ಕಾಪಾಡು ಎಂಬ ಅರ್ಥ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಹೆಸರು ಬೇಳೆ, ಮತ್ತು ಕಾಯಿ ತುರಿ, ಏಲಕ್ಕಿ ಪೌಡರ್ ಅಂದರೆ ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸು, ಬೆಲ್ಲ ಇದು ಅಷ್ಟೇ ಪುಡಿ ಮಾಡಿಕೊಂಡಿದ್ದೀನಿ, ಮತ್ತು ತುಪ್ಪ. ಬನ್ನಿ ಮಾಡೋಣ. ಈಗ ಬೆಲ್ಲ ಹಾಕೊಬೇಕು. ನಾನು ಇಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಲೈಕ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಸಿಹಿ ಈ ಥರ ಹಾಕಬೇಕು ದ್ರಾಕ್ಷಿ. ಆಗ ದೇವಿ ಆದಿಶಕ್ತಿ ಅವತಾರ ತಾಳಿ ಕೂಷ್ಮಾಂಡ ದೇವಿಯಾಗಿ ಪ್ರಕಟವಾಗುತ್ತಾಳೆ. ಎಲ್ಲರಿಗೂ ನಮಸ್ಕಾರ, ನಾನು ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಬನ್ನಿ ನಿಮ್ಮ ಕೋಟೆ ಅನ್ಕೊಳ್ಳಿ. ನಾನಿವತ್ತು ಅಷ್ಟಲಕ್ಷ್ಮಿ ಸ್ತೋತ್ರದಲ್ಲಿ 3 ಸಾಲನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯ ಸಾಲಿನ ಸ್ತೋತ್ರವು ಆದಿಲಕ್ಷ್ಮೀ ದೇವರಿಗೆ ಸ್ತುತಿಸುತ್ತದೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗನ ವಂದಿತ ಮೋಕ್ಷಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜ ಭಾಷಿಣಿ ದೇವರಸ ಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಪರಿಪಾಲಯ ಮಾಂ. ಸುಮನಸ ವಂದಿತ ಸುಂದರಿ ಮಾಧವಿ ಅಂದರೆ ಸದಾ ಶುದ್ಧ ಮನಸ್ಸನ್ನು ಹೊಂದಿರುವವಳು. ಚಂದ್ರ ಸಹೋದರಿ ಹೇಮಮಯಿ ಅಂದರೆ ಚಂದ್ರನಂತೆ ಪ್ರಕಾಶವಾಗಿ ಹೊಳೆಯುವವಳು. ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಅಂದರೆ ಮುನಿಗಳು ವಂದಿಸುವ ಮೋಕ್ಷ ಮಾರ್ಗದರ್ಶಿನಿಯಾದ ದೇವಿ. ಮಂಜುಳ ಭಾಷಿಣಿ ವೇದನುತೆ ಅಂದರೆ ಮೃದುವಾದ ಮಾತುಗಳನ್ನು ಮಾತನಾಡುವವರು. ಪಂಕಜವಾಸಿನಿ ದೇವಸ ಪೂಜಿತೆ ಅಂದರೆ ಕಮಲದಲ್ಲಿ ವಾಸ ಮಾಡುವ ಮತ್ತು ದೇವತೆಗಳನ್ನು ಪೂಜಿಸುವ ದೇವಿ. ಸದ್ಗುಣ ವರ್ಷಿಣಿ ಶಾಂತಿಯುತೆ ಅಂದರೆ ಶಾಂತಿಯುತ ಸ್ವಭಾವವನ್ನು ಹೊಂದಿರುವವಳು. ಜಯ ಜಯ ಹೇ ಮಧುಸೂದನ ಕಾಮಿನಿ ಅಂದರೆ ವಿಷ್ಣು ದೇವರ ಪ್ರಿಯೆ. ಆದಿಲಕ್ಷ್ಮಿ ಪರಿಪಾಲಯ ಮಾಂ ಅಂದರೆ ಆದಿಲಕ್ಷ್ಮೀ ದೇವಿಯೇ ನನ್ನನ್ನು ಕಾಪಾಡು ಎಂಬ ಅರ್ಥ. ಎರಡನೆಯ ಸಾಲಿನ ಸ್ತೋತ್ರವು ಧಾನ್ಯಲಕ್ಷ್ಮೀ ದೇವಿಯನ್ನು ಸ್ತುತಿಸುತ್ತದೆ. ಕಲಿ ಕಲ್ಮಶ ನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಶಿರಸಮುದ್ರದ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಲದಾಯಿನಿ ಅಂಬುದವಾಸಿನಿ ದೇವಗನುಷ್ಠಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮೀ ಸದ ಪಾಲಯ ಮಾಂ. ಕಲ್ಮಶ ನಾಶಿನಿ ಕಾಮಿನಿ ಎಂದರೆ ಕೋಪ ದ್ವೇಷ ಎಲ್ಲ ದುಷ್ಕಲ್ಮಶಗಳನ್ನು ನಾಶ ಮಾಡುವವಳು ದೇವಿ. ವೈದಿಕ ರೂಪಿಣಿ ವೇದಮಯಿ ಅಂದರೆ ವೇದಗಳ ಸಾರವೇ ಆಗಿರುವವಳು. ಕ್ಷೀರಸಮುದ್ರದ ಮಂಗಳ ರೂಪಿಣಿ ಅಂದರೆ ಕ್ಷೀರಸಮುದ್ರದಿಂದ ಉತ್ಪತ್ತಿಯಾದವಳು. ಮಂತ್ರ ನಿವಾಸಿನಿ ಮಂತ್ರನತೆ ಅಂದರೆ ಮಂತ್ರಗಳಲ್ಲಿ ವಾಸ ಮಾಡುವವಳು. ಮಂಗಳದಾಯಿನಿ ಅಂಬುಜ ವಾಸಿನಿ ಎಂದರೆ ಮಂಗಳವನ್ನು ನೀಡುವವಳು ಮತ್ತು ಕಮಲದಲ್ಲಿ ವಾಸ ಮಾಡಿದವಳು. ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮೀ ಸದಪಾಲಯ ಮಾಂ ಅಂದರೆ ವಿಷ್ಣುವಿನ ಪ್ರಿಯೆ ಮತ್ತು ಧನಲಕ್ಷ್ಮೀ ದೇವಿಯೇ ನಮ್ಮನ್ನು ಕಾಪಾಡು ಎಂಬ ಅರ್ಥ. ಮೂರನೆಯ ಸಾಲಿನ ಸ್ತೋತ್ರವು ದಯಲಕ್ಷ್ಮೀ ದೇವಿಯನ್ನು ಸ್ತುತಿಸುತ್ತದೆ. ದೇವರ ವರ್ಷಿಣಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶೀಘ್ರ ಫಲಾಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ ಭಯಭವಾರಿಣಿ ಪಾಪ ವಿಮೋಚಿನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮೈಸೂದನ ಕಾಮಿನಿ ಧೈರ್ಯಲಕ್ಷ್ಮಿ ಪರಿಪಾಲಯ ಮಾಂ. ದೇವರ ವರ್ಷಿಣಿ ವೈಷ್ಣವಿ ಭಾರ್ಗವಿ ಅಂದರೆ ಜಯವರ ವರ್ಷಿಣಿ ಎಂದರೆ ಜಯ ಮತ್ತು ವರಗಳನ್ನೇ ಸುರಿಮಳೆಯನ್ನೇ ಸುರಿಸುವವಳು ಎಂಬ ಅರ್ಥ. ವೈಷ್ಣವಿ ಅಂದರೆ ವಿಷ್ಣುವಿನ ಶಕ್ತಿಯಾದ ದೇವಿ, ಭಾರ್ಗವಿ ಅಂದರೆ ಋಷಿಮುನಿಗಳ ವಂಶದವಳು ಎಂಬ ಅರ್ಥ. ಮಂತ್ರ ಸ್ವರೂಪಿಣಿ ಮಂತ್ರಮಯಿ ಎಂದರೆ ಮಂತ್ರಗಳೇ ಅವಳ ಸ್ವರೂಪ. ಸುರಗಣ ಪೂಜಿತ ಶೀಘ್ರ ಫಲಾಪ್ರದ ಅಂದರೆ ಸುರಗಣ ಪೂಜಿತ ಅಂದರೆ ದೇವತೆಗಳು ಅವಳನ್ನು ಪೂಜಿಸುತ್ತಾರೆ. ಶೀಘ್ರ ಫಲಾಪ್ರದ ಅಂದರೆ ಬೇಗನೆ ಫಲವನ್ನು ನೀಡುವವಳು ಎಂಬ ಅರ್ಥ. ಜ್ಞಾನ ವಿಕಾಸಿನಿ ಶಾಸ್ತ್ರನತೆ ಅಂದರೆ ಜ್ಞಾನ ವಿಕಾಸಿನಿ ಅಂದರೆ ಜ್ಞಾನವನ್ನು ನೀಡುವ ಶಕ್ತಿ ಹೊಂದಿರುತ್ತಾಳೆ ಎಂಬ ಅರ್ಥ. ಶಾಸ್ತ್ರನತೆ ಅಂದರೆ ಶಾಸ್ತ್ರಗಳಲ್ಲಿ ಪ್ರಸಿದ್ಧರಾದವಳು ಎಂಬ ಅರ್ಥ. ಭವಭಯಹಾರಿಣಿ ಪಾಪ ವಿಮೋಚನಿ ಅಂದರೆ ಭವಭಯಹಾರಿಣಿ ಅಂದರೆ ಜನ್ಮ ಮತ್ತು ಮರಣದ ಭಯವನ್ನು ನಾಶ ಮಾಡುವವಳು. ಪಾಪ ವಿಮೋಚನೆ ಎಂದರೆ ಪಾಪಗಳಿಂದ ಮುಕ್ತಿಗೊಳಿಸುವವಳು. ಸಾಧು ಜನಾಶ್ರಿತ ಪಾದಯುತೆ ಅಂದರೆ ಸತ್ಪುರುಷರು ಆಶ್ರಯಿಸುವ ಪವಿತ್ರವಾದ ಪಾದಗಳು ಎಂಬ ಅರ್ಥ. ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮಿ ಪರಿಪಾಲಯ ಮಾಂ ಅಂದರೆ ಮಧುಸೂದನನು ವಿಷ್ಣುವಿನ ಪ್ರಿಯಕರಿ
ಮತ್ತು ಧೈರ್ಯಲಕ್ಷ್ಮಿ ಪರಿಪಾಲಯಮಾಮ್ ಅಂದರೆ ಧೈರ್ಯಲಕ್ಷ್ಮಿ ದೇವಿಯೇ ನಮ್ಮನ್ನು ಕಾಪಾಡು ಎಂಬ ಅರ್ಥ. ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ 4ನೇ ದಿನಕ್ಕೆ ಸ್ವಾಗತ. ಇವತ್ತು ನಾನು ಪ್ರಸಾದಕ್ಕೆ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಫಸ್ಟು ಅಕ್ಕಿ ತೊಳ್ದಿಟ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಮಾಡ್ತಿದ್ದೀನಿ, ಅಂದರೆ ಒಂದು 4 ಜನ 3 ಜನ 2 ಜನ ತಿನ್ನೋಷ್ಟು, ಅದಕ್ಕೆಲ್ಲ ಸ್ವಲ್ಪ ಇದೆ. ಅಕ್ಕಿ ತೊಳ್ದಿಟ್ಕೊಂಡಿದ್ದೀನಿ, ಮತ್ತು ಹೆಸರು ಬೇಳೆ, ಮತ್ತು ಕಾಯಿ ತುರಿ, ಏಲಕ್ಕಿ ಪೌಡರ್ ಅಂದರೆ ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸು, ಬೆಲ್ಲ ಇದು ಅಷ್ಟೇ ಪುಡಿ ಮಾಡಿಕೊಂಡಿದ್ದೀನಿ, ಮತ್ತು ತುಪ್ಪ. ಬನ್ನಿ ಮಾಡೋಣ. ಫಸ್ಟು ಹೆಸರು ಬೇಳೆನ ಲೈಟಾಗಿ ಹುರ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸೊ ನಾವು ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿರಲ್ಲ, ಒಂಚೂರು ಲೈಟಾಗಿ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ತಿರುಗಿಸ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಲೈಟಾಗಿ ಅಷ್ಟೆ. ರೋಸ್ಟ್ ಆಗಿದೆ, ಇವಾಗ ನಾನು ಬದುಕ್ತಾ ಇದ್ದೀನಿ ವಾಪಸ್ಸು. ಸೊ ಬಾಣಲಿನ ತಿಕ್ಕಿ ಒಂದು ತಪ್ಪಲೆ ತಗೊಳ್ಳಿ. ಈಗ ಒಂದು ತಪ್ಪಲೆಯಲ್ಲಿ ನೀರು ತಗೊಂಡು, ನಾನು ಆಗಲೇ ಅಕ್ಕಿ ತೊಳೆದಿಕ್ಕಿದ್ನಲ್ಲ ಅದು ಹಾಕಬೇಕು. ಇವಾಗ ಬೇಯಿಸ್ಬೇಕು ನಾರ್ಮಲ್. ಇವಾಗ ಅನ್ನ ಹೆಂಗೆ ಬೇಯಿಸ್ತೀವಿ ತಪ್ಪಲೆಗೆ ಹಾಕಿ, ಆ ಥರ ಅನ್ನ ಮತ್ತು ಈ ನಾನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಹೆಸರು ಬೇಳೆ ಅದೆರಡು ಬೇಯಿಸ್ಬೇಕು. ಅದು ಮೆತ್ತಗಾಗೋ ತನಕ. ನೀರು ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದ್ರೆ ಪೊಂಗಲ್ ಅಲ್ವಾ, ನೀರು ಥರ ಇರಬೇಕು. ನಾನು ಇದು ಅಳತೆ ಮಾಡಿ ನೀರು ಹಾಕ್ತಿಲ್ಲ, ಜಾಸ್ತಿನೇ ಹಾಕಿದ್ದೀನಿ. ಸೊ ಫಸ್ಟ್ ಒಂಚೂರು ಅಕ್ಕಿ ಈ ಥರ ಅದು ಅನ್ನ ಥರ ಆಗಲಿ, ಆಮೇಲೆ ರೋಸ್ಟ್ ಮಾಡಿರೋದು ಹಾಕ್ತೀನಿ. ನೀವು ನೋಡ್ತಿರ್ಬೋದು, ಅಲ್ಲ 50% ಅನ್ನ ಥರ ಆಗಿದೆ, ನೀರು ಕಮ್ಮಿ ಇದೆ. ಪೊಂಗಲ್ ಅಲ್ವಾ, ನೀರು ಜಾಸ್ತಿ ಇರಬೇಕು. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇನ್ನೂ ಬೆಲ್ಲ ಅವೆಲ್ಲ ಹಾಕೋ ಆದ್ಮೇಲೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಹುರಿದಿಕ್ಕಿದ್ನಲ್ಲ ಹೆಸರು ಬೇಳೆ ಅದನ್ನು ಹಾಕ್ಕೊತಾ ಇದ್ದೀನಿ. ತಿರುಗಿಸ್ಕೊಳ್ಳಿ. ಎರಡು ಮೆತ್ತವಾಗಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡಿ. ಸೆವೆಂಟಿ 70% ಬೆಂದಿದೆ. ಈಗ ಬೆಲ್ಲ ಹಾಕೊಬೇಕು. ನಾನು ಇಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಲೈಕ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಸಿಹಿ ಕಡಿಮೆ ತಿನ್ನೋರು ಸ್ವಲ್ಪ ಹಾಕೊಬೋದು, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಬೋದು. ಇದು ಜಾಸ್ತಿನೇ ಇದೆ, ನೋಡೋಣ ನಾನು ಸ್ವಲ್ಪ ಹಾಕ್ತೀನಿ. ಇಷ್ಟು ಮಿಕ್ಕೈತೆ, ಇನ್ನು ಮಿಕ್ಕಿದಲ್ಲಿ ಹಾಕಿದ್ದೀನಿ. ತಿರುಗಿಸ್ಕೊಳ್ಳಿ, ಅದು ಕರಗಬೇಕು ಬೆಲ್ಲ. ಲೈಕ್ ಕರ್ಗೋ ತನಕ ಪೇಷನ್ಸ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಬೆಲ್ಲನ ಪಾಕ ಥರ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಬೋದು. ಆಮೇಲೆ ಇದಕ್ಕೇ ನಾನು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ರಿ. ನಮ್ಮನೇಲಿ ಇದು ಆ್ಯಡ್ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಆಯಿತು. ಇವಾಗ ದ್ರಾಕ್ಷಿ ಗೋಡಂಬಿ ತುಪ್ಪಕ್ಕೆ ಹಾಕಿ ಇದ್ರ ಮೇಲೆ ಹಾಕಿ ತಿರುಗಿಸಿ ಒಬ್ಬರು ಹಾಕ್ಬಿಡೋಣ. ನಾನು ಅದಕ್ಕೆ ಒಗ್ಗರಣೆಗೆ ತಗೊಂಡಿದ್ದೀನಿ. ಸ್ವಲ್ಪ ತುಪ್ಪ, ಸ್ವಲ್ಪ ತುಪ್ಪ, ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಇದು ನೋಡ್ತಾ ಇರಬೇಕು, ಇಲ್ಲಾಂದರೆ ಅದು ಕಪ್ಪಗಾಗೋಗ್ಬಿಡುತ್ತೆ. ದ್ರಾಕ್ಷಿ ಉಬ್ಬೋ ತನಕ ಮಾತ್ರ ಬಿಸಿ ಮಾಡಿಕೊಳ್ರಿ. ಇವಾಗ ಫ್ಲೋಟ್ ಆಗುತ್ತೆ, ಪೂರಿ ಥರ ಆಗುತ್ತೆ ಇವಾಗ ದ್ರಾಕ್ಷಿ. ಅಲ್ಲಿವರೆಗೂ ಈ ಥರ ಆಗಬೇಕು ದ್ರಾಕ್ಷಿ. ಆಯಿತು, ಆಫ್ ಮಾಡ್ಕೊಂಡು ಇವಾಗ ಇದನ್ನು ಇದಕ್ಕೆ
ಲಾಸ್ಟ್ಗೆ ಕೊಬ್ಬರಿ ತುರಿ ಸ್ವಲ್ಪ ಹಾಕೊಡ್ರಿ, ಜಾಸ್ತಿ ಸೊ ಇಲ್ಲಿಗೆ ಸ್ವೀಟ್ ಪೊಂಗಲ್ ಆಯ್ತು. ಬಟ್ಲಿಗೆ ಹಾಕಿ ದೇವ್ರ ಮುಂದೆ ನೈವೇದ್ಯ ಇಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನವರಾತ್ರಿಯ 4ನೇ ದಿನ. ಇವತ್ತು ಕೂಷ್ಮಾಂಡ ದೇವಿ ಬಗ್ಗೆ ತಿಳ್ಕೊಳ್ಳೋಣ. ಒಮ್ಮೆ ಮಾಲಿ ಮತ್ತು ಸುಮಾಲಿ ಎಂಬ ಇಬ್ಬರು ರಾಕ್ಷಸರು ಶಿವನ ಕುರಿತು ಘೋರ ತಪಸ್ಸನ್ನು ಮಾಡುತ್ತಾರೆ. ಈ ತಪಸ್ಸಿನ ಪರಿಣಾಮ ಆ ಇಬ್ಬರು ರಾಕ್ಷಸರ ದೇಹದಿಂದ ಬಂದ ಪ್ರಕಾಶವಾದ ಬೆಳಕು ಇಡೀ ಬ್ರಹ್ಮಾಂಡವನ್ನು ಆವರಿಸುತ್ತದೆ. ಇದರಿಂದ ಕುತೂಹಲಗೊಂಡ ಸೂರ್ಯದೇವ ಆ ಪ್ರಕಾಶವಾದ ಬೆಳಕಿನ ಕಡೆ ಹೋಗುತ್ತಾನೆ. ಸೂರ್ಯದೇವನ ಶಾಖಕ್ಕೆ ಇಬ್ಬರು ರಾಕ್ಷಸರು ಸುಟ್ಟು ಭಸ್ಮರಾಗುತ್ತಾರೆ. ಇದರಿಂದ ಕೋಪಗೊಂಡ ಶಿವನು ಸೂರ್ಯನ ಮೇಲೆ ದಾಳಿ ಮಾಡುತ್ತಾನೆ. ಶಿವನು ಸೂರ್ಯನ ಮೇಲೆ ದಾಳಿ ಮಾಡಿದಾಗ ಇಡೀ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗಿ ಸುತ್ತ ಕತ್ತಲು ಆವರಿಸುತ್ತದೆ. ಆಗ ದೇವಿ ಆದಿಶಕ್ತಿ ಅವತಾರ ತಾಳಿ ಕೂಷ್ಮಾಂಡ ದೇವಿಯಾಗಿ ಪ್ರಕಟವಾಗುತ್ತಾಳೆ. ತನ್ನ ಶಕ್ತಿ, ಸೃಷ್ಟಿ ಮತ್ತು ಚೈತನ್ಯವನ್ನು ಸೂರ್ಯನಲ್ಲಿ ತಿರ್ಗಾ ನೆಲೆಗೊಳಿಸುತ್ತಾಳೆ. ಇದರಿಂದ ಸಕಲ ಜೀವರಾಶಿ ತನ್ನ ಚೈತನ್ಯವನ್ನು ಮರಳಿ ಪಡೆಯುತ್ತದೆ. ವಿಡಿಯೋನ ಪೂರ್ತಿ ನೋಡೋರಿಗೆ ಆ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಒಂದು ದೇವಿಯ ಕಥೆಯ ಜೊತೆಗೆ ನಾಳೆ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.